ಅಮ್ಮನ ಬರ್ತ್ಡೇಗೆ 3 ಕೇಕ್ ಇದೆ ನೋಡಿ. ಪೂಜೆದು ಬ್ಲಾಗ್ ಮಾಡಕ್ಕಿದ್ದು, ಬಟ್ ಇದು ಕೇಕ್ ಕಟಿಂಗ್ ಬ್ಲಾಗ್ ಆಗುತ್ತೆ ಅಂತ ಗೊತ್ತಿತ್ತಿಲ್ಲ. ಸೊ ಹೇಗೆ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಬಿಂದಾಸ್ ಆಗಿದ್ದೀನಿ, ನೀವು ಕೂಡ ಮಸ್ತ್ ಆಗಿದ್ದೀರ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಇವತ್ತೇನು ಗೊತ್ತಾ, ನಮ್ಮ ಅಮ್ಮನ ಬರ್ತ್ಡೇ. ಅಮ್ಮ ಬಿಸಿ ಕೆಲಸ. ಐ ಆಮ್ ಮೇಕಿಂಗ್ ವ್ಲಾಗ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಆಲ್ರೆಡಿ ಒಂದ್ಸಲ ವಿಶ್ ಮಾಡಿದ್ದೀನಿ, ಅದು ವ್ಲಾಗ್ ಅಲ್ಲ. ಸೊ 2ನೇ ಸಲ ವಿಶ್ ಮಾಡ್ತಿರೋದು. ಅಮ್ಮನಿಗೆ 25 ಅಲ್ಲ ಈಗ? ಅಲ್ಲ 41. 41 ಅಂತೆ. ಸೊ ನೀವು ಹಂಗೆ ವಿಶ್ ಮಾಡ್ಬಿಡಿ, ಓಕೆ? ಹಂಗೆ ಒಂದು ಥ್ಯಾಂಕ್ ಯು ಹೇಳ್ಬಿಡಿ. ಥ್ಯಾಂಕ್ ಯು ಗೈಸ್. ಅಷ್ಟೇ ಅಲ್ಲ, ಇವತ್ತು ನಮ್ಮ ಮನೆಗೆ ಫುಲ್ ನೆಂಟರು ಬರ್ತಾರೆ. ಇವಾಗಲ್ಲ, ಈವ್ನಿಂಗ್. ಮ್ಯಾಟ್ರ್ ಏನಪ್ಪ ಅಂದರೆ, ಇವತ್ತು ನಮ್ಮ ಮನೇಲಿ ನೈಟ್ ಪೂಜೆ ಇದೆ. ಏನಪ್ಪ ಅಂದರೆ, ದೇವರಿಗೆ ಎಡೆ ಇಡೋದೊಂದು ಪೂಜೆ ಮಾಡ್ತೀವಿ ವರ್ಷ. ಸೊ ಅದ್ರದ್ದು ಈ ವರ್ಷದ್ದು ಇವತ್ತು. ಸೊ ಈ ಸಲ ಹೆಂಗು ವ್ಲಾಗ್ ಮಾಡ್ತಾ ಇದೀನಿ, ಅದನ್ನು ಇವತ್ತು ಕವರ್ ಮಾಡ್ತೀನಿ. ಸೊ ಅದಕ್ಕೆ ಪೂಜೆ ಎಲ್ಲ ಮಾಡೋದು ನಮ್ಮ ಪಪ್ಪನೇ. ನೆಂಟರು ಸುಮಾರು ಬರ್ತಾರೆ ಇವತ್ತು ಈವ್ನಿಂಗ್, ಸುಮಾರು ಜನ. ಸೊ ಅದನ್ನು ವ್ಲಾಗಲ್ಲಿ ಕವರ್ ಮಾಡುವ. ಇವಾಗ ಮಾರ್ನಿಂಗ್ 9:30 ಆಗಿದೆ. ಸೊ ನನಗೆ ಬೇರೆ ಕಡೆ ಹೋಗಕ್ಕಿದೆ ಟೌನಿಗೆ, ಅಲ್ಲೆಲ್ಲ ಬ್ಲಾಗ್ ಕವರ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಾಗುತ್ತೆ ನೋಡುವ. ಎಲ್ಲಿ ಎಂತ ನೀರ್ ಬಿಟ್ಟು ಬಾ ಅಂತ. ಎಲ್ಲಿ ಹೋಗಲ್ಲಿ ಬೋರ್ ಬಳಿ ಬಿಟ್ಟು ಬಾ. ಬೇಗ ಆನ್ ಮಾಡು. ನೀರು ಬಿಡೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು ನನಗೆ. ಕೊಟ್ಟಿರೋದು ಕೀ ನಮ್ಮ ಮನೆ ಕೊಟ್ಟಿರೋದು ಅಮ್ಮನ ಕೈಲಿ, ಬಿಡೋದು ಮಾತ್ರ ನಾನು. ಇವಾಗ ಮೊನ್ನೆ ಹೋದಂಗೆ ಅಲ್ಲಿಗಲ್ಲ, ಈ ಸಲ ತೋಟದ ಒಳಗಡೆ ನುಕ್ಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ ಗೈಸ್. ನನ್ನ ಡೈಲಿ ನೀರು ಬಿಡೋ ಕಷ್ಟ ಏನು ಅಂತ ನಿಮಗೆ ಇವತ್ತು ಗೊತ್ತಾಗುತ್ತೆ. ಸೊ ಇಲ್ಲಿ ಬೇಲಿ ತೆಗಿಯಕ್ಕಿತ್ತು, ಇವತ್ತು ಆ್ಯಕ್ಚುಲಿ ತೆಕ್ಕೊಂಡೇ ಇದೆ. ಇಲ್ಲಿ ದಾಟೋದೇ ಒಂದು ದೊಡ್ಡ ಕಷ್ಟ ಡೈಲಿ. ಅಯ್ಯಪ್ಪ ಗೈಸ್, ಇದು ಏನಪ್ಪ ಅಂದ್ರೆ ಮ್ಯಾಟ್ರು, ಇದೆಲ್ಲ ಬೇಲಿ ಸಿಗಾಕೊಬಿಡುತ್ತೆ. ಅಲ್ಲಿ ತೋಟದ ಮಧ್ಯದಲ್ಲಿ ಒಂದು ಟ್ಯಾಪ್ ಇದೆ, ಅದನ್ನ ಬ್ಲಾಕ್ ಮಾಡಿಲ್ಲ ಅಂದ್ರೆ ಅವ್ರಿಗೂ ಹೋಗ್ಬೇಕು, ನಮಗೂ ಬೇಕು. ಅವ್ರಿಗೆ ಹೋಗೋ ಟೈಮಿಗೆ ಅವ್ರಿಗೆ ಬಿಡಬೇಕು, ನಮ್ಮ ಟೈಮಲ್ಲಿ ನಮಗೆ ಬಿಡಬೇಕು. ಅವರಿಗೆ ಮೊನ್ನೆಲ್ಲ ಬಿಟ್ಟಿದ್ದು. ಸೊ ಇವಾಗ ನಮಗೆ ನೀರು ಬಿಡೋ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಅದೇ ಒಂದು ದೊಡ್ಡ ಕಷ್ಟ. 2 ಟ್ಯಾಪ್ ಇದೆ ಆ್ಯಕ್ಚುಲಿ. ಇಲ್ಲೊಂದು ಇದೆ ಆಯಿತಾ, ಇಲ್ಲಿ ಕಾಣಿಸ್ತಿದ್ದಲ್ಲ, ಇದಲ್ಲ, ಇನ್ನು ಮುಂದ್ಗಡೆ ಹೋಗ್ಬೇಕು ಗೈಸ್. ಅಲ್ಲಿ ತೋಟದೊಳಗೆ ನುಗ್ಗಿ ಬೇಲಿ ದಾಟಿ ಹೋಗೋದೇ ಒಂದು ಕಷ್ಟ. ಇದು ತೋಟ ಆ್ಯಕ್ಚುಲಿ ಅಲ್ಲಿ ಕೆಳಗೆ ಅವ್ರದ್ದು, ಅದು ಟ್ಯಾಪ್ನ ಇಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಓಕೆ ತಲುಪುದು ಎಲ್ಲೆಲ್ಲೋ ಬಂದು. ಈ ಕಡೆ ಇದೆ ನೋಡಿ, ಇಲ್ಲಿ ಅದೊಂದು ಇರೋದು ಆ ಕಡೆ ಮೇಲೆ, ಇದು ಇಲ್ಲಿದೆ. ಇದನ್ನ ಅಡ್ಡ ಮಾಡಿದ್ರೆ ಕೆಲಸ ಮುಗೀತು. ನಮ್ಮ ಮನೆ ಅಲ್ಲೂ ಆಚೆ ಕಡೆ ಇದೆ, ಇದು ಅಲ್ಲಿ ಅಂಚು ಕಾಣಿಸ್ತಾ ಇದೆಲ್ಲ. ನಾ ಇಲ್ಲಿ ಗಂಡು ನಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಈಗ ಪುನಃ ನೀರನ್ನ ಆನ್ ಮಾಡಬೇಕು. ಅದನ್ನೇನು ನೋಡ್ತೀರ, ಮೊನ್ನೆಷ್ಟು ತೋರಿಸ್ದಲ್ಲ. ಇದು ತೋರಿಸಿಲ್ಲ, ಹೊಸ ಸಂಗತಿ ನಿಮಗೆ, ನನಗಲ್ಲ. ಸೊ ತೋರಿಸಿದೆ ಕೈಸ್. ಇವಾಗ ಮನೆಯಿಂದ ಹೊರಟೆ, ನನಗೆ ಸ್ವಲ್ಪ ಕೆಲಸ ಇದೆ ಟೌನೊಳಗೆ. ಅದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಒಂದು ವೀಡಿಯೋ ಶೂಟ್ ಸಹ ಮಾಡೋಕ್ಕಿದೆ. ಆ ವೀಡಿಯೋ ಶೂಟು ಮುಗಿಸಿ, ಅದನ್ನೆಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನ ಬಿಪ್ಪಿನ ಕರ್ಕೊಬರೋಕೆ ಹೋಗೋಕ್ಕಿದೆ ಸ್ಕೂಲಿಗೆ. ಯಾಕಂದರೆ ಈ ಪೂಜೆ ಅಲ್ಲ, ಅವ್ನು ಬರೋಗಿ ಲೇಟ್ ಆಗುತ್ತೆ. ಸ್ವಲ್ಪ ಬೇಗ ಹೋಗಿ, ಅವನು ಬೇಗ ಬಿಡ್ತಾರೆ, ಬಟ್ ಗಾಡಿ ಇಲ್ಲ. ಬೇಗ ಹೋಗಿ ಅವನು ಕರ್ಕೊಬರ್ಬೇಕು. ಬನ್ನಿ ನೋಡುವ ಹೆಂಗಾಗುತ್ತೆ ಅಂತ. ಓಕೆ ಗೈಸ್, ವೀಡಿಯೋ ಶೂಟ್ ಮುಗಿಸಿ ಟೌನಿಗೆ ಹೋಗಿ ಬರ್ತಾ ಇದ್ದೀನಿ. ಆ್ಯಂಡ್ ಬಿಪಿನ ಕರ್ಕೊಬರೋಕೆ ಹೋಗೋದಿಲ್ಲ, ಅವನೇ ಬರ್ತಾನೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಟೌನಲ್ಲಿ ಬರ್ತಾ ಇದ್ದೆ, ಆವಾಗ ಒಂದು ಸ್ಕೂಲ್ ವ್ಯಾನಿಂದ ಮಕ್ಕಳು, ಒಂದು 3 ಮಕ್ಕಳು ದರ್ಶನ್ ಬ್ರೋ ಅಂತ ಹೇಳ್ಬಿಟ್ಟು ಆಯ್ ಮಾಡಿಬಿಟ್ಟು ರೆಕಗ್ನೈಸ್ ಮಾಡಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಸುಮಾರು ಜನ ಸಿಗ್ತಾರೆ ನನಗೆ ಮಡಿಕೇರಿಗೆಲ್ಲ ಹೋದರೆ. ಬಟ್ ಆಲ್ಸೋ ಆದರೂ ಕೂಡ ಸಡನ್ನೇ ಅಲ್ಲಿ ಅದೇನೋ ಒಂಥರ ಆಗೋಯ್ತು. ಅವರು ಹಾಯ್ ಮಾಡಿದಾಗ, ರೀಲ್ಸ್ ನೋಡಿ ದರ್ಶನ್ ಬ್ರೋ ಅಲ್ಲ ಅಂತ ಹಾಯ್ ಮಾಡುವಾಗ ಒಂದು ಖುಷಿ. ಓಕೆ ಗೈಸ್, ಟೌನಿಂದ ಮನೆಗೆ ಬರೋಷ್ಟರಲ್ಲಿ ಮನೆಗೆ ನೆಂಟರು ಬಂದಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ಗಗನ್ ಭೋಜಿ ಇದ್ದಾರೆ ಇಲ್ಲಿ. ಹಲೋ ಗಗನ್ ಭೋಜಿ, ಕೆಲಸ. ಹಾಯ್. BP ದೀಪಕ್ಕ ಬಂದಿದ್ದಾರೆ. ಹಾಯ್ ಅಕ್ಕ. ಇಲ್ಲಿನೂ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಪುಪ್ಪ ಈ ಕಡೆ ಇದ್ದಾರೆ. ಇಲ್ಲಿ ಬ್ಯಾಕಲ್ಲಿ ಅಮ್ಮ, ಇಲ್ಲಿ ಅತ್ತೆ, ಅಲ್ಲಿ ಒಬ್ಬರವ್ವ, ಎಲ್ಲ ಸೇರಿ ಕಡುಬಿಟ್ಟು ಮಾಡ್ತಾ ಇದ್ದಾರೆ. ಗೈಸ್, ಅಮ್ಮನಿಗೆ ಗೊತ್ತಿಲ್ಲದೆ ಅಮ್ಮನ ಬರ್ತ್ಡೇನ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿದ್ದಾರೆ. ಗೈಸ್ ಎಲ್ಲ ಆ ಕಡೆ ಇದ್ದಾರೆ ನೋಡಿ, ಕೇಕ್ನೆಲ್ಲ ಆ ಕಡೆ ಇಟ್ಟಿದ್ದಾರೆ. ಸೊ ಅಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ವಿತ್ ಆಲ್ ಫ್ಯಾಮಿಲಿ. ಗೈಸ್, ಅಮ್ಮನ ಬರ್ತ್ಡೇಗೆ ಎಷ್ಟು ಜನ ಇದ್ದಾರೆ ನೋಡಿ ಇವತ್ತು.
ಗೈಸ್ ಅಮ್ಮನ ಬರ್ತ್ಡೇಗೆ 3 ಕೇಕ್ ಇದೆ ನೋಡಿ, 3 ಕೇಕ್ ವಿತ್ ಗೈಸ್ 2 ಕ್ರೀಮ್ ಕೇಕ್, 1 ಹನಿ ಕೇಕ್, 3 ಟ್ರಿಪಲ್ ಕೇಕ್. ಅಮ್ಮಂದು ಫಸ್ಟ್ ಟೈಮ್ ಟ್ರಿಪಲ್ ಕೇಕ್ ಕಟ್ಟಿಂಗ್ ಅಲ್ಲಮ್ಮ? ಅಮ್ಮ ಟ್ರಿಪಲ್ ಕೇಕ್ ಕಟ್ಟಿಂಗ್ ಫಸ್ಟ್ ಟೈಮ್ ಅಲ್ಲ? ಎಲ್ಲರೂ ಸೇರ್ಬಿಟ್ಟು 3 ಕೇಕ್ ತಂದಿದ್ದಾರೆ ಮನೆ ಕಟ್ಟಿಂಗ್ಗೆ. ಪೂಜೆದು ಬ್ಲಾಗ್ ಮಾಡಕ್ಕಿದ್ದು, ಬಟ್ ಇದು ಕೇಕ್ ಕಟಿಂಗ್ ಬ್ಲಾಗ್ ಆಗುತ್ತೆ ಅಂತ ಗೊತ್ತಿತ್ತಿಲ್ಲ. ಆ್ಯಂಡ್ ನಮ್ಮ ಶಶಾಂಕ್ನ ನೋಡಿ ಬ್ಲಾಗ್ ಹಾಯ್ ಶಶಾಂಕ್. ಆ್ಯಂಡ್ ಶಶಾಂಕ್ ಅದು ಫ್ರೆಂಡ್ಸ್ ಹಾಯ್. ಸೊ ಬ್ಲಾಗ್ ಬರ್ತ್ಡೇ ಬ್ಲಾಗ್ ಆಗೋಯ್ತು ಗೈಸ್. ಬಿಪ್ಪಿದು ಲಾಸ್ಟ್ ಟೈಮ್ ಕೇಕ್ ಕಟ್ ಮಾಡಿತ್ತಿಲ್ಲ, ಇವತ್ತೇ ಕಟ್ ಮಾಡ್ಬಿಟ್ಟು ಅಲ್ಲ ಬಿಪ್ಪಿದು ಬರ್ಡೇಗೆ ಕೇಕ್ ಮಾಡಿಲ್ಲ. ಬಿಪ್ಪಿಗೆ ಇಟ್ ಹರ್ಟ್ಸ್ ಬೇಜಾರು, ಅದಕ್ಕೆ ಇವತ್ತು ಸೇರಿಸಿ ಒಂದರಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಗೈಸ್. ಕರಿಯದೇ ಒಬ್ಬನೇ ತಿಂತದೆ ನೋಡಿ ಗೈಸ್, ಮುಗ್ತಾವನೆ ಶಶಾಂಕ್. ಇವ್ ಕರೆದ್ನ ನೀನು ತಿನ್ನಕ್ಕೆ. ಇದು ವ್ಲಾಗ್ ಮಾಡೋಗಿ, ಇದು ನಾಟಕ, ಇದು ವ್ಲಾಗಿಗೆ ನಾಟಕ ಬೇಡ. ಶಶಾಂಕ್ ಪಾಪ ಅವ್ರ ಫ್ರೆಂಡ್ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅವನೊಬ್ಬನೇ ಬಿಟ್ಬಿಟ್ಟಿದ್ದಾನೆ. ಇವನ್ ಪಾಡಿಗೆ ಇವನು ಸರ್ ಮಾತಾಡ್ಸ್ರ ಇಲ್ಲ ಪರಿಚಯ ಮಾಡ್ಸ್ರ? ಅವನ್ ಕೈ ಕೂಡ ಕೇಳಿಲ್ಲ. ಬ್ಲಾಗಲ್ಲಿ ಮಾತಾಡ್ಸು ನನ್ನ ಬಗ್ಗೆ ಹೆಂಗೆ ಫ್ರೆಂಡ್. ಕೇಕ್ ಡಿಸ್ಟ್ರಿಬ್ಯೂಟಿಂಗ್. ಓಕೆ ಗೈಸ್, ಎಂಡಿಂಗ್ ಅಪ್ ಟುಡೇಸ್ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.